ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಆಪಾದಮೌಳಿ ಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಇವತ್ತು 3ನೇ ಅಧ್ಯಾಯದ 5ನೇ ಶ್ಲೋಕವನ್ನು ನಾವು ನೋಡ್ಬೇಕು. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಃ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಃ. ಯಾರು ಕೂಡ ಒಂದು ಕ್ಷಣ ಕೂಡ ಕರ್ಮ ಇಲ್ಲದೆ ಇರ್ಲಾರ್ರು ಅಂತಾನ ಕೃಷ್ಣ. ಎಂದೆಂದೂ ಕೂಡ ಅವನು ಕರ್ಮಗಳನ್ನು ಮಾಡ್ತಾ ಇರುವಾಗ್ಲೇ ಅವನು ಜೀವಂತನಾಗಿರ್ತಾನ. ಕರ್ಮಗಳು ಇಲ್ದೇ ಇರುವಂತದ್ದು ಸ್ಥಿತಿ ಅಂತಂದ್ರೆ ಅದು ಜಡಕ್ಕೆ ತಾನೇ ಇದೆ, ಸತ್ತವನಿಗೆ ತಾನೇ ಇದೆ. ಜಡ ಅಂತಂದ್ರೆ ಸತ್ತ ಜೀವ ಇಲ್ದೇ ಇರುವಂತ ಶರೀರವನ್ನೇ ಸತ್ತವ ಅಂತಾರೆ. ಅದರಿಂದ ಶರೀರ ಇದ್ದು ಜೀವಂತವಾಗಿರುವಂತ ಒಬ್ಬ ಮನುಷ್ಯ ಅಂತಂದ್ರೆ ಅವರಿಗೆ ಕರ್ಮ ಇಲ್ದೇ ಇರುವಂತದ್ದು ಒಂದು ಕ್ಷಣ ಆದ್ರೂ ಕೂಡ ಅವರು ಕರ್ಮ ಇಲ್ದೇ ಇರಾಕ್ ಸಾಧ್ಯವೇ ಇಲ್ಲ ಅಂತ. ಕಾರ್ಯತೆ ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಃ ಅಂತ. ಯಾವಾಗಲೂ ಕೂಡ ಕರ್ಮ ಮಾಡ್ತಾನೇ ಇರ್ತಾರೆ ಅಂತ. ಎಂತ ಕರ್ಮ ಮಾಡ್ತಾರೆ ಅಂದ್ರೆ ಯವಶಃ ಕರ್ಮ. ಯವಶ ಅಂತಂದ್ರೆ ಇಲ್ಲಿ ಬಂದು ಅವಶಃ ಅಂತಂದ್ರೆ ವಿಷ್ಣುವಿಗೆ ಅಧೀನವಾಗಿ ಕರ್ಮವನ್ನು ಮಾಡ್ತಾರೆ. ಅಹ ಇತಿ ಬ್ರಹ್ಮ ಅಂತ ಅನ್ನುವಂತ ಸೂತ್ರ ಅಂದ್ರೆ ಆ ಮಾತು ಅಹ ಇತಿ ಬ್ರಹ್ಮ ಅಂತ ಅನ್ನೋದ್ರಿಂದ ಅವಶಃ ಅಂತಂದ್ರೆ ಅಕಾರವಾಚ್ಯನಾಗಿರೋ ಬ್ರಹ್ಮನ ಅಧೀನವಾಗಿ ಆ ವಶನಾಗಿ ಕರ್ಮವನ್ನು ಜೀವ ಸದಾ ಕಾಲವೂ ಮಾಡ್ತಾನ, ಅವನು ಮಾಡ್ತಾನೇ ಇರ್ತಾನ ಅಂತ ಅನ್ನೋದನ್ನ ಹೇಳ್ತಾರೆ. ಕರ್ಮಗಳನ್ನು ಪೂರ್ತಿಯಾಗಿ ಯಾರು ಬಿಡಾಕ್ ಸಾಧ್ಯ ಇಲ್ಲ ಮಾತ್ರ ಇಲ್ಲ, ಸದಾ ಕಾಲವೂ ಕೂಡ ಅವರು ಕರ್ಮವನ್ನು ಮಾಡ್ತಾನೇ ಇರ್ತಾರೆ, ಪರಮಾತ್ಮನ ಅಧೀನವಾಗಿ ಮಾಡ್ತಾ ಇರ್ತಾರೆ. ಯಾವಾಗ್ಲೂ ಒಂದು ಕರ್ಮ ಅಂತ ಅನ್ನುವಂಥದಕ್ಕೆ ಸ್ವತಂತ್ರ ಕರ್ತೃತ್ವ ಅಂತ ಒಂದು ಇರತ್ತೆ. ಆ ಸ್ವತಂತ್ರ ಕರ್ತೃತ್ವ ಅಂತ ಅನ್ನೋದು ಮತ್ತೆ ವಿಕಾರ ಕರ್ತೃತ್ವ ಅಂತಾರೆ. ವಿಕಾರ ಕರ್ತೃತ್ವ ಅಂದ್ರೆ ಜಡದಲ್ಲಿ ಮಾತ್ರ ಆ ವಿಕಾರ ಕರ್ತೃತ್ವ ಇರತ್ತೆ. ವಿಕಾರ ರೂಪವಾದ ಒಂದು ಜಡ ಪ್ರಕೃತಿಯಲ್ಲಿ ಮಾತ್ರ ಕಾಣುತ್ತೆ ಒಂದಿಂದ ಇನ್ನೊಂದು ಅಂತ. ವಿಷ್ಣು ಮಾತ್ರ ಸ್ವತಂತ್ರ ಕರ್ತ. ಹೀಗೆ ಪೈಂಗಿ ಶ್ರುತಿ ಹೇಳುತ್ತೆ. ಆ ಪೈಂಗಿ ಶ್ರುತಿಯ ವಾಕ್ಯವನ್ನು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿ ಅವರು ಸ್ಪಷ್ಟ ಮಾಡ್ತಾರೆ, ಜೀವರಾಶಿಗಳಿಗೆ ಕರ್ಮ ಇಲ್ಲದೆ ಇರೋದು ಅಂತ ಅನ್ನೋದು ಏನು ಆಗೋದೇ ಇಲ್ಲ ಅಂತ ಅನ್ನೋದು ಒಂದು ಕ್ಷಣಕ್ಕೂ ಆಗೋದಿಲ್ಲ. ಹೇಗಾದ್ರೂ ಒಂದು ಜ್ಞಾನಿ ಆಗಿದ್ದಾನ ಅಂತಂದ್ರು ಅವನೊಂದು ತಪಸ್ಸಿಗೆ ಕೂಡೋದು ಒಂದು ಕರ್ಮವೇ. ಅವನು ಶ್ವಾಸ ಉಚ್ಛ್ವಾಸ ನಿಲ್ಲಿಸ್ಲಂಗ ಆ ಶ್ವಾಸ ಉಚ್ಛ್ವಾಸ ನಡೀತಾನೆ ಇರತ್ತೆ. ಒಳಗಿರುವಂತ ಎಲ್ಲಾ ಆರ್ಗನ್ಸ್ ಫಂಕ್ಷನ್ ಆಗ್ಬೇಕಾದ್ರೆ ಆ ನೆತ್ತರು ಓಟ ಇದ್ದೇ ಇರತ್ತೆ. ಈ ಎಲ್ಲಾ ಕರ್ಮಗಳು ನಡೀತಾ ತಾನಿದೆ. ಅದರಿಂದ ನಡೆಯುವಂತ ಕರ್ಮಗಳನ್ನು ಇಲ್ಲ ಅಂತ ಹೇಳುವಂತ ಒಬ್ಬ ಅವನು ಅಜ್ಞಾನಿ ಆಗ್ತಾನ. ಆ ತಾತ್ಪರ್ಯ ನಿರ್ಣಯದಲ್ಲಿದ್ದು ಅವ್ರ ಎರಡು ಬಗೆಯ ಕರ್ತೃತ್ವವನ್ನು ವಿಶೇಷವಾಗಿ ತಿಳಿಸಿ ಆ ಎರಡಲ್ಲಿ ಕೂಡ ಜೀವನಿಗೆ ಎಂತದ್ದು ಅಂತಂದ್ರೆ ಅವಶಃ ಅಂತ ಪರಮಾತ್ಮನ ವಶದಲ್ಲಿ ಇರುವಂತ ಕರ್ತೃತ್ವ ಅವನಿಗಿದೆ. ಅಂತ ಕರ್ತೃತ್ವವನ್ನು ಹೊಂದಿದ ಈ ಜೀವ ಶರೀರದಲ್ಲಿ ಇರೋ ಕಾಲಕ್ಕೆ ಎಲ್ಲ ಕರ್ಮ ಅಂತೂ ಮಾಡೇ ಮಾಡ್ತಾನ ಅಂತ. ಒಂದು ಕ್ಷಣದಲ್ಲಿ ಕೂಡ ಅವನು ಕರ್ಮ ಇಲ್ದೇನೆ ಕೂಡಕ್ ಸಾಧ್ಯ ಇಲ್ಲ. ಕೂಡ್ತಾನ ಅಂತಂದ್ರೆ ಅದೊಂದು ಕರ್ಮ ಆಯ್ತಲ್ಲ. ನಡಿತಾನ, ಹೋಗ್ತಾನ, ಕೂತಿದ್ದಾನ, ಮಾತಾಡ್ತಾನ ಅಂತ ಇಲ್ಲ, ಏನು ಮಾಡ್ತಾ ಇಲ್ಲ ಅಂತಂದ್ರೆ ಅವಾಗ ಅವನು ಮಲ್ಗಿದಾನ ಅಥವಾ ಕೂತಿದ್ದಾನ ಅಂತಂದ್ರೆ ಮನಸ್ಸು ವ್ಯಾಪಾರ ನಡೀತಾ ಇರುತ್ತೆ. ಕಾರ್ಯತೆ ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಃ ಅಂತ. ಎಲ್ಲಾ ಕಾಲದಲ್ಲಿಯೂ ಕೂಡ ಕರ್ಮ ಅಂತ ಅನ್ನೋದು ಜೀವನಿಗೆ ನಡೀತಾ ಇರುತ್ತೆ. ಅರಿವಿಲ್ಲದಂತೆಯೇ ಅದು ನಡೀತಾ ಇರುತ್ತೆ. ಅದ್ಯಾಕೆಂದ್ರೆ ಅವನಿಗೆ ಗೊತ್ತೇ ಇಲ್ಲ ಇದು ಯಾವುದು ಅಂತ. ಎಲ್ಲರೂ ಈ ಕರ್ಮದಲ್ಲಿ ತೊಡಗಲೇಬೇಕು. ಅದ್ ಹೇಗೆ ಅಂತಂದ್ರೆ ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಪರಮಾತ್ಮನ ಆಜ್ಞೆಯಂತೆ ಆ ಕರ್ಮ ನಡೀತಾ ಇರತ್ತೆ. ಹೀಗಾಗಿ ಕರ್ಮ ಅಂತ ಅನ್ನೋದನ್ನ ಬಿಡೋದ್ರಿಂದ ಏನು ಒಂದು ಪ್ರೋಗ್ರೆಸ್ ನಿಮ್ಗೆ ಸಿಕ್ಕೋದಿಲ್ಲ ಅಂತ ಅನ್ನೋದನ್ನ ಸ್ಪಷ್ಟ ಮಾಡಿ ನಮ್ಗೆಲ್ಲರಿಗೂ ತಿಳಿಸ್ತಾ ಇದ್ದಾನ ಪರಮಾತ್ಮ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.